ಹಾಯ್. SLD ಮಕ್ಕಳು ಬೆಳೀತಾ ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದ ಹಾಗೆ ಇದು ಬೆಳೀತಾ ಇನ್ನೊಂದಷ್ಟು ಸಮಸ್ಯೆಗಳು ಅದಕ್ಕೆ ಆಡಪ್ ಆಗ್ತಾ ಹೋಗುತ್ತೆ. ಅದರ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದ್ದೆ, ಈ ಸಮಸ್ಯೆಯ ಬೈ ಪ್ರಾಡಕ್ಟ್ಸು. ಹಾಗೆ ಹುಟ್ಟಿಕೊಳ್ಳುವ ಬೈ ಪ್ರಾಡಕ್ಟ್ಗಳಲ್ಲಿ ಬಿಹೇವಿಯರ್ ಇಶ್ಯೂಸು ಕೂಡ ಒಂದು. ಅದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಲಿ, ಕೆಲವು ಮಕ್ಕಳಿಗೆ ಈ ಫ್ರಸ್ಟ್ರೇಷನ್ನಿಂದ ಸಿಟ್ಟು ಜಾಸ್ತಿ ಆಗ್ಬಿಡಬಹುದು. ADHD ಅನ್ನುವ ಲಕ್ಷಣ ಕಾಣಿಸ್ಕೊಳ್ಬಹುದು. ಗಂಡು ಮಕ್ಕಳಲ್ಲಿ ಆ ಸಮಸ್ಯೆ ಬರುತ್ತೆ. ಹೆಣ್ಮಕ್ಕಳಲ್ಲಿ ಎಮೋಷನಲ್ ಇಶ್ಯೂಸ್ ಬರುತ್ತೆ. ಇದನ್ನೆಲ್ಲ ಹೇಗೆ ಸಾರ್ಟ್ ಔಟ್ ಮಾಡ್ಕೋಬೇಕು, ಕೌನ್ಸಿಲರ್ಸು ಯಾವ್ಯಾವ ರೀತಿ ಐಡಿಯಾಗಳು ಕೊಡಬಹುದು, ಯಾವ್ಯಾವ ಸೊಲ್ಯೂಷನ್ಸ್ ಕೊಡಬಹುದು ನೋಡಬೇಕು. ಮತ್ತು ಇನ್ನು ಕೆಲವು ಮಕ್ಕಳಲ್ಲಿ ಮೆಮೊರಿ ಪ್ರಾಬ್ಲಮ್ ಇರುತ್ತೆ. ಅವುಗಳ ಬಗ್ಗೆ ಎಲ್ಲ ಅಖಿಲ ಮ್ಯಾಮ್ ಮಾತಾಡ್ತಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಒಂದು ಡಯಾಗ್ನೋಸ್ ಆದಮೇಲೆ ಇದನ್ನ ನಾವು ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ. ಲೈಫ್ ಲಾಂಗ್ ಇರುತ್ತೆ. ಬಟ್ ಆ ಮಗುನ ಎಷ್ಟರ ಮಟ್ಟಿಗೆ ನಾವು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆನೇ ಇವಾಗ. ಸೊ ರೆಮಿಡಿಯಲ್ ವರ್ಕು ಇಸ್ ದ ಟ್ರೀಟ್ಮೆಂಟ್ ವರ್ಕ್. ಅದನ್ನ ನಾನು ಡಿಫ್ರೆಂಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ SLD ಸಮಸ್ಯೆ ರೀಡಿಂಗ್ ಅಲ್ಲಿ ಇರ್ಬೋದು, ಅದನ್ನ ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ರೈಟಿಂಗ್ ಸಮಸ್ಯೆ ಇರ್ಬೋದು, ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಮ್ಯಾಥ್ ಸಮಸ್ಯೆ ಇರ್ಬೋದು, ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಕರಿತೀವಿ. ಅಥವಾ ಮೋಟರ್ ಕೋಆರ್ಡಿನೇಷನ್, ಸೊ ಮೋಟರ್ ಕೋಆರ್ಡಿನೇಷನ್ ಇಶ್ಯೂಸು, ಡಿಸ್ಪ್ರಾಕ್ಸಿಯಾ ಆ ಥರದ್ದು ಇರ್ಬೋದು ಮಕ್ಕಳಿಗೆ. ಕೆಲವು ಮಕ್ಕಳಿಗೆ ಇದ್ರ ಜೊತೆಗೆ ಬೇರೆ ಸಮಸ್ಯೆಗಳು ಆ್ಯಡ್ ಆಗಿರುತ್ತೆ. ಇವಾಗ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ADHD ಸಮಸ್ಯೆ ಇರ್ಬೋದು, ಅಥವಾ ಆಟಿಸಮ್ ಸ್ಪೆಕ್ಟ್ರಮ್ ಇರ್ಬೋದು, ಅಥವಾ ಸ್ಪೀಚ್ ಡಿಲೇ ಇರ್ಬೋದು. ಈ ಥರದ ಬೇರೆ ಬೇರೆ ಸಮಸ್ಯೆಗಳು ಇದ್ದಾಗ ಅದಕ್ಕೂ, ಯಾಕಂದರೆ ಅದೂ ಇಂಟರ್ಫಿಯರ್ ಆಗುತ್ತೆ. ಸೊ ಅದಕ್ಕೂ ಸೇರಿ ಸಮಸ್ಯೆಗಳು ನಾವು ಪರಿಹಾರ ಹುಡುಕ್ಬೇಕಾಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಅಂದರೆ ಒಂದು 3 ವಯಸ್ಸಿಂದ 6 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಸಾಮಾನ್ಯವಾಗಿ ಅಟೆನ್ಷನ್ ಡಿಫಿಕಲ್ಟೀಸ್ ಇರುತ್ತೆ, ಮೋಟರ್ ಕೋಆರ್ಡಿನೇಷನ್ ಇಶ್ಯೂಸ್ ಇರುತ್ತೆ, ಮತ್ತು ಅವರಿಗೆ ಪ್ರೀ ಅಕಾಡೆಮಿಕ್ ಸ್ಕಿಲ್ಸು ಅದರಲ್ಲಿ ತೊಂದರೆ ಇರುತ್ತೆ. ಇದ್ರ ಜೊತೆಗೆ ತುಂಬ ಸಿವಿಯರ್ ಇದ್ದಾಗ ಮಕ್ಕಳಲ್ಲಿ ಈ ಸಮಸ್ಯೆ ಮಕ್ಕಳಲ್ಲಿ ತುಂಬ ಸಿವಿಯರ್ ಆಗಿದ್ದಾಗ ಅವ್ರಿಗೆ ಸ್ಪೀಚ್ ಇಶ್ಯೂಸು ಇರುತ್ತೆ. ಸೊ ಇದಕ್ಕೆಲ್ಲ ಅವರಿಗೆ ಒಂದು ಸ್ಪೀಚ್ ಥೆರಪಿ ಬೇಕಾಗ್ಬೋದು, ಆಕ್ಯುಪೇಷನಲ್ ಥೆರಪಿ ಬೇಕಾಗ್ಬೋದು. ಅದರ ಜೊತೆಗೆ ಪ್ರೀ ಅಕಾಡೆಮಿಕ್ ಸ್ಕಿಲ್ಸ್ ಆರ್ ಥ್ರೂ ಅ ಸ್ಪೆಷಲ್ ಎಜುಕೇಟರ್ ಇದೆಲ್ಲ ಅವರಿಗೆ ಮಾಡ್ಬೋದು. ಸೊ ಅದರಲ್ಲಿ ಬರೀ ರೀಡಿಂಗು, ರೈಟಿಂಗ್, ಮ್ಯಾಥ್ಸ್ ಅನ್ನೋ ಬದಲು ಬಿಫೋರ್ ದೇ ಗೆಟ್ ಇನ್ ಟು ಗ್ರೇಡ್, ಫಸ್ಟ್ ಗ್ರೇಡ್ಗೆ ಹೋಗೋಕ್ಕೆ ಮುಂಚೆ ಯಾವ್ಯಾವ ಸ್ಕಿಲ್ಸ್ ಅವ್ರಿಗೆ ಬರೆಯೋದಾಗಲಿ, ಪೆನ್ಸಿಲ್ ಗ್ರಿಪ್ ಆಗಲಿ, ಅಥವಾ ಶೇಪ್ಸ್ ಆ್ಯಂಡ್ ಕಲರ್ಸ್ ಐಡೆಂಟಿಫೈ ಮಾಡೋದು, ಲೆಟರ್ಸ್ ನಂಬರ್ಸ್ ಐಡೆಂಟಿಫೈ ಮಾಡೋದು, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಇದೆಲ್ಲ ನೀಟಾಗಿ ಬರೆಯೋದು, ಈ ಥರದ ಸ್ಕಿಲ್ಸ್ ನಾವು ಪ್ರೀ ಅಕಾಡೆಮಿಕ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈ ಪ್ರೀ ಅಕಾಡೆಮಿಕ್ ಸ್ಕಿಲ್ಸ್ದು ಟ್ರೈನಿಂಗ್ ಕೊಡ್ಬೋದು. ಅದರ ಜೊತೆಗೆ ಇವಾಗ ಯಾವುದೇ ನಾವು ಭಾಷೆ ತಗೊಂಡ್ರು ಲೆಟರ್ಸ್ ಇದೆ. ಆ ಲೆಟರ್ಸ್ ಕೆಲವೊಂದು ಸೌಂಡ್ಸ್ನ ಡಿನೋಟ್ ಮಾಡುತ್ತೆ. ಆ ಲೆಟರ್ಗೂ ಸೌಂಡ್ಗೂ ಅದು ಏನು ಸಂಬಂಧ ಇದೆ ಅದನ್ನು ನಾವು ಫೋನಲಾಜಿಕಲ್ ಅವೇರ್ನೆಸ್ ಅಂತ ಕರಿತೀವಿ. ಸೊ ಫೋನೆಟಿಕ್ ಅವೇರ್ನೆಸ್ ಬೇರೆ, ಫೋನಲಾಜಿಕಲ್ ಅವೇರ್ನೆಸ್ ಬೇರೆ. ಸೊ ಇವಾಗ ನೀವು US ಅಲ್ಲಿ, ಕೆನಡಾ ಅಲ್ಲಿ, ಆಸ್ಟ್ರೇಲಿಯಾ ಅಲ್ಲಿ ಇಂಥ ದೇಶದಲ್ಲಿ ನೋಡಿದಾಗ ಫೋನಲಾಜಿಕಲ್ ಅವೇರ್ನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಾಂಟೆಸರಿ ಸಿಸ್ಟಮನ್ನು ಇದು ತುಂಬ ಯೂಸ್ ಮಾಡುತ್ತೆ. ಬಟ್ ದೇ ಯೂಸ್ ಇಟ್ ಅಟ್ ಅ ಫೋನೆಟಿಕ್ ಲೆವೆಲ್. ಅಂದರೆ A ಲೆಟರ್ ನೋಡಿದ್ರೆ ಅದಕ್ಕೆ ಈ ಸೌಂಡು, B ಲೆಟರ್ ನೋಡಿದ್ರೆ ಈ ಸೌಂಡು. ಅದೇ ಥರ ನಮ್ಮ ಕನ್ನಡದಲ್ಲಿ, ಹಿಂದಿಯಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಫೋನಲಾಜಿಕಲ್ ಅವೇರ್ನೆಸ್ ಅನ್ನೋದು ಈ ಸೌಂಡು ಒಂದು ಲೆವೆಲ್ಗೆ, ಇವಾಗ BAT ನೋಡಿದ್ರೆ ಆಕ್ಟರ್ ಅಂತ ನಾವು ಅದನ್ನು ಜೋಡಿಸಿ ಓದೋ ಥರ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಇವಾಗ ನಾನು ಬ್ಯಾಟಲ್ಲಿ ತೆಗೆದು ಬಿಟ್ರೆ ಏನು ಉಳಿಯುತ್ತೆ, ಅಥವಾ ಆದ ತಕ್ಷಣ ನಾನು ಶುರು ಆ್ಯಡ್ ಮಾಡಿದ್ರೆ ಏನು ವರ್ಡ್ ಆಗುತ್ತೆ, ಈ ಥರದ್ದು ಮ್ಯಾನಿಪ್ಯುಲೇಷನ್ ಆಫ್ ಸೌಂಡ್ಸು, ಡಿಲೀಷನ್ನು, ಎಡಿಷನ್ನು ಅದೆಲ್ಲ ಬಂದಾಗ ಫೋನಲಾಜಿಕಲ್ ಅವೇರ್ನೆಸ್ ಅಂತ ಇದನ್ನು ಕರಿತೀವಿ. ಸೊ ಫೋನಲಾಜಿಕಲ್ ಅವೇರ್ನೆಸ್ ಟ್ರೈನಿಂಗ್ ಈ ವಯಸ್ಸಿಂದ ಶುರು ಮಾಡ್ತಾರೆ. ಸೊ ಅದು ಕೆಲವು ಕಡೆ ಇವಾಗ ಆರ್ಟನ್ ಗಿಲಿಂಗಮ್ ಮೆಥಡ್ ಇರ್ಬೋದು, ಲಿಂಡಾ ಬೆಲ್ ಅವ್ರದ್ದು ಒಂದು ಪ್ರೋಗ್ರಾಮ್ ಇದೆ. ನಾನು ಟ್ರೈನಿಂಗ್ ತಗೊಂಡಿರೋದು ಗೇಲ್ ಗಿಲ್ಲನ್ ಅಂತ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಲ್ಲಿ ತುಂಬ ಯೂಸ್ ಮಾಡ್ತಾರೆ ಆ ಪ್ರೋಗ್ರಾಮ್. ಇದೆಲ್ಲ ಕೂಡ ಫೋನಲಾಜಿಕಲ್ ಅವೇರ್ನೆಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಬರುತ್ತೆ. ಅದು ರೀಡಿಂಗ್, ಸ್ಪೆಲ್ಲಿಂಗ್, ರೈಟಿಂಗ್ ಈ ಥರದ ಸಮಸ್ಯೆಗೆ ಯೂಸ್ ಆಗುತ್ತೆ.
ಅದ್ರ ಜೊತೆಗೆ ಅವ್ರಿಗೆ ಅಟೆನ್ಷನ್ ಎನ್ಹಾನ್ಸ್ಮೆಂಟ್ ಇರ್ಬೋದು, ಅವ್ರಿಗೆ ರೈಟಿಂಗು ಮತ್ತು ಸ್ಪೀಚ್ ಆ್ಯಂಡ್ ಆಕ್ಯುಪೇಷನಲ್ ಥೆರಪಿ ಇದೆಲ್ಲ ಟ್ರೀಟ್ಮೆಂಟ್ಸು ತಗೋಬೋದು. ಫಸ್ಟ್ ಸ್ಟ್ಯಾಂಡರ್ಡಿಂದ ಮಿಡಲ್ ಸ್ಕೂಲ್ ತನಕ ಅವ್ರಿಗೆ ಹೆಚ್ಚು ಬೇಕಾಗಿರೋದು ರೀಡಿಂಗ್, ರೈಟಿಂಗ್, ಸ್ಪೆಲ್ಲಿಂಗ್ ಆ್ಯಂಡ್ ಮ್ಯಾಥ್ಸ್ ಸ್ಕಿಲ್ಸ್. ಈ ಸ್ಟೇಜಿಗೆ ಬಂದ ಮೇಲೆ ಒಂದು ಸ್ಪೆಷಲ್ ಎಜುಕೇಷನ್ ಸಪೋರ್ಟ್ ತಗೋಬೋದು, ಎರಡನೇದು ಕಾಗ್ನೇಟಿವ್ ಟ್ರೈನಿಂಗ್. ನಮ್ಮಂಥ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಬಂದು ಕಾಗ್ನೇಟಿವ್ ಟ್ರೈನಿಂಗ್ ಅಂದರೆ ಏನು ಅನ್ನೋದು ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ. ಸ್ಪೆಷಲ್ ಎಜುಕೇಟರು 10th ಸ್ಟ್ಯಾಂಡರ್ಡ್ವರೆಗೂ ಮಗುನ ಅವರು ಸಪೋರ್ಟ್ ಮಾಡ್ಬೋದು. ಯಾವ ಥರ ಸಪೋರ್ಟ್ ಮಾಡ್ಬೋದು? ಒಂದು ಸ್ಕಿಲ್ಸ್ ಹೇಳ್ಕೊಡ್ಬೋದು. ರೀಡಿಂಗಿಗೆ ಬೇಕಾಗಿರೋ ಸ್ಕಿಲ್ಸ್ ಏನು, ರೈಟಿಂಗಿಗೆ ಬೇಕಾಗಿರೋ ಸ್ಕಿಲ್ಸ್ ಏನು, ಮ್ಯಾಥ್ಸಿಗೆ ಬೇಕಾಗಿರೋ ಸ್ಕಿಲ್ಸ್ ಏನು, ಅವರು ಸ್ಕಿಲ್ಸ್ ಹೇಳ್ಕೊಡ್ಬೋದು. ಅಥವಾ ಆ ಕರಿಕ್ಯುಲಮ್ನ ಅವರು ಅದನ್ನು ಸಿಂಪ್ಲಿಫೈ ಮಾಡಿ ಈ ಮಗುಗೆ ಅರ್ಥ ಆಗೋ ಥರ ಹೇಳಿ, ಅದಾದಮೇಲೆ ಅದನ್ನು ಅವರು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅವರ ಒಂದು ಸ್ಕಿಲ್ ಲೆವೆಲನ್ನು ಇಟ್ಕೊಂಡು ಅಂತ ಬಿಟ್ ಬೈ ಬಿಟ್ ಅವ್ರು ಇವಾಗ ಕೀವರ್ಡ್ಸ್, ಸೈಟ್ ವರ್ಡ್ಸ್ ಈ ಥರದ್ದೆಲ್ಲ ಅವ್ರು ಹೇಳ್ಕೊಟ್ಟು ಮಗುಗೆ ವರ್ಡ್ ಅಟ್ಯಾಕ್ ಸ್ಕಿಲ್ಸು, ಸ್ಪೆಲ್ಲಿಂಗು, ರೈಟಿಂಗ್ ಸ್ಕಿಲ್ಸು ಆ ಒಂದು ಸಿಲೆಬಸ್ ಮೂಲಕ ಅವರು ಹೇಳ್ಕೊಡ್ತಾರೆ. ಸೊ ಸ್ಪೆಷಲ್ ಎಜುಕೇಟರ್ ರೆಮಿಡಿಯಲ್ ಕ್ಲಾಸಸ್ಸಲ್ಲಿ ಸುಮಾರು ಸ್ಪೆಷಲ್ ಎಜುಕೇಟರ್ಸ್ ಇದೇ ಮಾಡ್ತಾರೆ. 5 ವರ್ಷ ಆದಮೇಲೆ ಸ್ಪೀಚ್ ಥೆರಪಿ ಮತ್ತು ಆಕ್ಯುಪೇಷನಲ್ ಥೆರಪಿನ ಅಗತ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಬೇಡವೇ ಬೇಡ ಅಂತ ಹೇಳೋಕ್ಕಾಗಲ್ಲ, ಯಾರಿಗೆ ಬೇಕೋ ಅವ್ರಿಗೆ ನಾವು ಕೊಡಿಸ್ಬೋದು. ಬಟ್ ಮೋರ್ ಆರ್ ಲೆಸ್ ಈ ಸಮಸ್ಯೆಗಳು ಈ ವಯಸ್ಸಾದ್ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರಿಗೆ ಅಕಾಡೆಮಿಕ್ ಸ್ಕಿಲ್ಸೇ ಜಾಸ್ತಿ ಬೇಕಾಗುತ್ತೆ. ಮಿಡಲ್ ಸ್ಕೂಲ್ ದಾಟಿದ ಮೇಲೆ ಬೇರೆ ಥರದ ಸಮಸ್ಯೆಗಳು ಶುರುವಾಗುತ್ತೆ. ಇಲ್ಲಿ ಬಿಹೇವಿಯರಲ್ ಇಶ್ಯೂಸ್, ಅಟೆನ್ಷನ್ ಇಶ್ಯೂಸ್, ಇಂಪಲ್ಸಿವಿಟಿ, ಅಗ್ರೆಷನ್ ಆ್ಯಂಡ್ ಆ್ಯಂಗರ್, ಆಂಗ್ಸೈಟಿ, ವಿತ್ಡ್ರಾಯಿಂಗ್ ಫ್ರಮ್ ಸೋಷಿಯಲ್ ಪಿಯರ್ ಗ್ರೂಪ್ ಈ ಥರದ ಸಮಸ್ಯೆಗಳು. ಅಂದರೆ ಒಂದು ಭಾವಾತ್ಮಕವಾಗಿ ತೊಂದರೆಗಳು ಆಗ್ಬೋದು ಮಕ್ಕಳಲ್ಲಿ, ಅಥವಾ ಅವ್ರಿಗೆ ಬಿಹೇವಿಯರಲ್ ಇಶ್ಯೂಸ್ ಕಾಣಿಸ್ಕೋಬೋದು. ಇದು ಒರಿಜಿನಲ್ ಸಮಸ್ಯೆ ಏನಿತ್ತೋ ಆ ಸಮಸ್ಯೆನೇ ಅದನ್ನು ನಾವು ಅಡ್ರೆಸ್ ಮಾಡದೆ ಹಾಗೆ ಬಿಟ್ಟಾಗ ಅದ್ರ ಜೊತೆಗೆ ಸೆಕೆಂಡರಿ ಪ್ರಾಬ್ಲಮ್ಸ್ ಅಂತ ಇದನ್ನು ನಾವು ಕರಿತೀವಿ. ಅದ್ರ ಜೊತೆಗೆ ADHD ಇರೋ ಮಕ್ಕಳಿಗೆ ಇದು ಕೋಮಾಬಿಡ್ ಕಂಡೀಷನ್ ಆಗುತ್ತೆ. ಅಂದರೆ ADHDನೂ ಇದ್ದು SLDನೂ ಇದ್ದಾಗ ಆ ಥರ ಮಕ್ಕಳು ಇವಾಗ ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಸ್ಕೂಲ್ಗೆ ಹೋಗ್ತೀನಿ ಅಂತ ಮನೇಲಿ ಹೇಳಿ ಬೇರೆ ಎಲ್ಲ ಓಡೋಗೋದು, ಟ್ರೋನ್ಸಿ ಅಂತ ಇದನ್ನು ಕರಿತೀವಿ. ಈ ಥರದ್ದು ಬಿಹೇವಿಯರಲ್ ಇಶ್ಯೂಸು ಬರುತ್ತೆ. ಆಮೇಲೆ ಡಿಸೊಬೀಡಿಯನ್ಸು, ಆಪೋಸಿಷನ್ ಡಿಫೈನ್ಸ್ ಸಾಧಾರಣ ಇದು ಅಡೋಲಸೆಂಟ್ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹುಡುಗರಲ್ಲಿ ಬಿಹೇವಿಯರಲ್ ಇಶ್ಯೂಸ್ ಹೆಚ್ಚಿರುತ್ತೆ, ಹುಡುಗಿಯರಲ್ಲಿ ಇಮೋಷ್ನಲ್ ಇಶ್ಯೂಸ್ ಹೆಚ್ಚಿರುತ್ತೆ. ಆಂಗ್ಸೈಟಿ, ಡಿಪ್ರೆಷನ್ನು, ತುಂಬ ಇವಾಗ ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಓದಿದ್ರು ಇಷ್ಟೇ ನನ್ನ ಮಾರ್ಕ್ಸು, ನಮ್ಮ ತಂದೆ ತಾಯಿ ನಾನು ತುಂಬ ಡಿಸಪಾಯಿಂಟ್ ಮಾಡ್ತಾ ಇದ್ದೀನಿ, ಈ ಥರದ ಸಮಸ್ಯೆಗಳು. ಅಂದರೆ ಹುಡುಗರಿಗೆ ಬರಲ್ಲ ಅಂತಿಲ್ಲ, ಹುಡುಗಿರು ADHD ಇರಲ್ಲ ಅಂತಿಲ್ಲ, ಬಟ್ ಹೆಚ್ಚು ಹುಡುಗರಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸು, ಹೆಚ್ಚಿನ ಅಂಶ ಹುಡುಗಿಯರಿಗೆ ಇಮೋಷ್ನಲ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಕಡೆ ಅಕಾಡೆಮಿಕ್ ಇಶ್ಯೂಸ್ ನೋಡ್ಕೋಬೇಕಾಗುತ್ತೆ, ಇನ್ನೊಂದು ಕಡೆ ಈ ಬಿಹೇವಿಯರಲ್ ಆ್ಯಂಡ್ ಇಮೋಷ್ನಲ್ ಇಶ್ಯೂಸ್ ನೋಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಇಂಟರ್ವೆನ್ಷನ್ ಏನು ಬೇಕಾಗುತ್ತೆ ಈ ಮಕ್ಕಳಿಗೆ ಅಂದರೆ, ಬೇರೆ ಅವರ ವಯಸ್ಸಿನ ಮಕ್ಕಳ ಜೊತೆ ಅವರು ಬೆರಿಬೇಕು. ಸಾಧಾರಣವಾಗಿ ಇವಾಗ ಓದೋದ್ರಲ್ಲಿ ಒಂದು ಮಗು ಒಳ್ಳೆ ಮಾರ್ಕ್ಸ್ ತಗೊಳ್ಳಲ್ಲ ಅಂತ ಅಂದಾಗ ಆ ಪಿಯರ್ ಗ್ರೂಪ್ ಅವರನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಸೊ ಟೀಚರ್ಸೂ ಯಾವಾಗಲೂ ಬೈತಾ ಇರ್ತಾರೆ, ಮಾರ್ಕ್ಸ್ ಚೆನ್ನಾಗಿ ಬರಲ್ಲ, ದಡ್ಡ ನೀನು ಅಂತಾರೆ, ಬೇರೆ ಬೇರೆ ಥರ ಲೇಬಲ್ಸ್ ಬಂದ್ಬಿಟ್ಟಿರುತ್ತೆ ಈ ಮಗುಗೆ. ಹಾಗಾಗಿ ರಿಜೆಕ್ಷನ್ ಇನ್ ದ ಪಿಯರ್ ಗ್ರೂಪ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಸೋಷಿಯಲ್ ಸ್ಕಿಲ್ಸ್ ಬೆಳೆಯೋಕ್ಕೆ ಅವಕಾಶನೇ ಸಿಗಲ್ಲ. ಸೊ ಆ ಸೋಷಿಯಲ್ ಸ್ಕಿಲ್ಸನ್ನು ಸುಮಾರು ಸರಿ ನಾವು ಮಕ್ಕಳಿಗೆ ನಾವೇ ಆ ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗ್ ಮೂಲಕ ಬರೋ ಹಾಗೆ ನಾವು ಟ್ರೈನ್ ಮಾಡಬೇಕಾಗುತ್ತೆ. ಸೊ ಆ ಏಜ್ ಮತ್ತು ಆ ಸಿವಿಯರಿಟಿ ನೋಡಿಕೊಂಡು ಏನೇನು ಸಮಸ್ಯೆಗಳಿದೆಯೋ ಅದಕ್ಕೆ ತಕ್ಕಾಗೆ ನಾವು ಇಂಟರ್ವೆನ್ಷನ್ಸ್ ಕೊಡ್ಬೋದು.